ಅಧಿವೇಶನ ನಾಳೆಯಿಂದ ಪ್ರಾರಂಭ ಆಗ್ತದೆ. ಕಾರ್ಯಕಲಾಪಗಳು ಈಗಾಗಲೇ ನಾವು ತಮ್ಮ ಎಜೆಂಡನ್ನು ನಾವು ಇವತ್ತು ರೆಡಿ ಮಾಡಿ ಇಟ್ಟು ಏನಾದರೂ ಬದಲಾವಣೆ ಇದ್ದರೆ ನಾಳೆ ನಡೆಯುವಂಥ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗಲ್ಲಿ ನಾವು ಫೈನಲ್ ಆಗಿದ್ದಾಗ ರೂಪುರೇಷೆಯನ್ನು ಕೊಡ್ತೇವೆ. ಬಹುಶಃ ಈ ನಮಗೆ ಸಿಕ್ಕಿದಂಥ ಸಮಯದ ಅವಕಾಶದಲ್ಲಿ ಪರಸ್ಪರ ಸಕಾರಾತ್ಮಕ ಚರ್ಚೆ ಮಾಡಿಕೊಂಡು ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದಕ್ಕೆ ಬೇಕಾದ ಅಸಮಾಧಾನ ವ್ಯಕ್ತಪಡಿಸಿಕೊಂಡು ಅಂತಿಮವಾಗಿ ಜನರಿಗೆ ಪ್ರಯೋಜನ ಆಗುವಂತಹ ಯೋಜನೆಗಳು ಮತ್ತು ಕಾನೂನುಗಳು ಮತ್ತು ತೀರ್ಮಾನ ಬರಲಿಕ್ಕೆ ಈ ಕಾರ್ಯಕಲಾಪ ಇವತ್ತು ಖಂಡಿತವಾಗಿಯೂ ಆ ರೀತಿಯ ಚರ್ಚೆ ನಡೆದು ಅದು ಅಂತಿಮಗೊಳ್ತಂಬ ವಿಶ್ವಾಸ ನನಗೆ ಇದೆ. ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಪರಸ್ಪರ ಒಬ್ಬರಿಗೆ ಸಹಕರಿಸಿಕೊಂಡು ಜನಸಾಮಾನ್ಯರ ಪರವಾಗಿ ಇರುವಂಥ ಬೇಡಿಕೆಗಳನ್ನು ಪ್ರತಿಪಕ್ಷ ಮಂಡಿಸಿದಾಗ ಸಕಾರಾತ್ಮಕವಾದನ್ನು ಸ್ವೀಕರಿಸಿಕೊಂಡು ಆಡಳಿತ ಪಕ್ಷ ಅದನ್ನು ಅನುಷ್ಠಾನ ಮಾಡಿಕೊಂಡು ಹೋಗಿ ಇದ್ದಂಥ ಸಂಶಯಗಳನ್ನು ಮತ್ತು ಇದ್ದಂಥ ಕೆಲವು ವಿಚಾರಗಳನ್ನು ಬಗೆಹರಿಸಿಕೊಂಡು ವಿಶ್ವಾಸಭರಿತವಾದ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಈ ಕಾರ್ಯಕಲಾಪಗಳು ಕೂಡ ಅತ್ಯಂತ ಪ್ರಯೋಜನಕಾರಿ ಆಗ್ತದೆ. ಆದಾಗ ಎಲ್ಲ ಶಾಸಕರು ಕಡ್ಡಾಯವಾಗಿ ಇದರಲ್ಲಿ ಭಾಗವಹಿಸಲೇಬೇಕು. ನಮ್ಮನ್ನು ಜನಸಾಮಾನ್ಯರು ಯಾಕೆ ವಿಧಾನಸಭೆಯ ಸದಸ್ಯರು ಕಲಿಸ್ತಾರೆ? ಅದು ವಿಧಾನಸಭೆಯ ಕಾರ್ಯಕಲಾಪಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕ್ಷೇತ್ರದ ರಾಜ್ಯದ ಬಗ್ಗೆ ಚರ್ಚೆ ಮಾಡಿಕೊಂಡು ಬರುವಂಥ ಎಲ್ಲ ಬಿಲ್ಲುಗಳನ್ನು ಅರ್ಥ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ತಮ್ಮ ನಾಯಕತ್ವ ಮತ್ತು ಆ ಕ್ಷೇತ್ರ ಜನಸಾಮಾನ್ಯರ ಗೌರವವನ್ನು ಹೆಚ್ಚಿಸಬೇಕಂತ ನಮಗೆ ಕಲಿಸ್ತಾರೆ. ಅದಕ್ಕೆ ಎಲ್ಲರಿಗೂ 100% ಶಾಸಕರು ಕಡ್ಡಾಯವಾಗಿ ಇದರಲ್ಲಿ ಭಾಗವಹಿಸಲೇಬೇಕು. ಅದು ಭಾಗವಹಿಸದಿದ್ದಲ್ಲಿ ಅವರನ್ನು ಗೆಲ್ಲಿಸಿಕೊಟ್ಟಂತಹ ಆ ಜನರು ಯಾರಿದ್ದಾರ, ಮತದಾರರು ಯಾರಿದ್ದಾರೆ, ಅವರಿಗೆ ಮಾಡುವಂಥ ಅತ್ಯಂತ ದೊಡ್ಡ ಅವಮಾನ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾನು ಕೊಟ್ಟಂಥ ಮತಕ್ಕೆ ಸಮರ್ಪಕವಾದ ಗೌರವ ಬರಬೇಕಾದ್ರೆ ಶಾಸಕರು ಕಡ್ಡಾಯವಾಗಿ ಸಂಪೂರ್ಣವಾಗಿ ಭಾಗವಹಿಸಿ ಅವನು ಚುನಾಯಿಸಿದಂಥವರಿಗೆ ಇವತ್ತು ಕೃತಜ್ಞರಾಗಬೇಕು, ಅದು ಗೌರವ ಉಳಿಸಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆಡಳಿತ ಪಕ್ಷ ವಿರೋಧ ಪಕ್ಷ 223 ಶಾಸಕರಿಗೆ ಒಂದು ಏನು ಸದನ ನಡೀತಿದೆ, ಯಾವ ರೀತಿ ಒಂದು ಅದನ್ನ ಸದನ ನಡ್ಕೋಬೇಕು, ಆಮೇಲೆ ಕಳೆದ ಬಾರಿ ಆದಂಥ ಘಟನೆಗಳನ್ನು ಮರುಕಳಿಸಬಾರ್ದು, ಆ ಪೂರ್ವ ಇದಾಗಿ ಅವ್ರಿಗೆ ಏನು ಕರೆ ನೀಡಿದ್ರು ಸರ್? ಇಲ್ಲ, ಈಗಾಗಲೇ ಕೆಲವೊಂದು ಸಂದರ್ಭದಲ್ಲಿ ಸಡನ್ ಆಗಿ ಬಿಡ್ತದೆ. ಅದು ಉದ್ದೇಶಪೂರ್ವಕವಾಗಿಯಾ ಅಥವಾ ಏನೇ ಮಾಡಲೇಬೇಕಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಕೆಲವೊಂದು ಸಂದರ್ಭ ಆ ಘಟನೆ ಆಗ್ತದೆ, ಅದಕ್ಕೆ ಅವ್ರಿಗೆ ಶಿಕ್ಷೆ ಕೂಡ ಆಗಿತ್ತು, ಮತ್ತು ತಪ್ಪನ್ನು ಕೂಡ ಅರ್ಥ ಆಯಿತು, ಮತ್ತು ಕ್ಷಮೆ ಕೂಡ ಕೇಳಿದ್ರು ಬಂದು ಅದರ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ. ಇನ್ನು ಈಗ ನಾವು ವಿಡ್ರಾ ಮಾಡಿದ್ದೇವಲ್ಲ, ನಾವು ಪಾರ್ಟಿಸಿಪೇಟ್ ಮಾಡ್ಬೋದು ಈಗ ಅವರಿಗೆ. ಮತ್ತೆ ಅಧಿಕೃತವಾಗಿ ರೆಸಲ್ಯೂಷನ್ ನಾವು ಅಸೆಂಬ್ಲಿಯಲ್ಲಿ ನಾವು ಮಾಡ್ತೇವೆ. ಯೂರಿಯಾ ಕೊರತೆ ಅಥವಾ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಅಥವಾ ಪ್ರತಿಪಕ್ಷ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ, ಈ ವಿಚಾರಗಳೆಲ್ಲ ಅಲ್ಲಿ ಚರ್ಚೆ ಆಗೋದಕ್ಕೆ ಅವಕಾಶ ಕೊಡ್ತೀರಾ? ಮೇಜರ್ ಆಗಿ ಯೂರಿಯಾ ಕೊರತೆ ಎಲ್ಲ ವಿಚಾರ ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ತೇವೆ. ಚರ್ಚೆ ಒಂದು ಉತ್ತಮವಾದ ಒಂದು ಸಕಾರಾತ್ಮಕ ಚರ್ಚೆ ಆಗಬೇಕು. ನಾವು ಸಬ್ಜೆಕ್ಟ್ ಇಟ್ಟುಕೊಂಡು ನಾವು ಚರ್ಚೆ ಮಾಡಬೇಕು. ನಾವು ವಿಷಯ ಇಟ್ಟುಕೊಂಡು ಚರ್ಚೆ ಮಾಡುವಾಗ ಏನಾದರೂ ತಪ್ಪಿ ಏನಾದರೂ ಒಬ್ಬ ಹೇಳಿದರೆ ಮತ್ತು ನಾವು ವಿಷಯ ಬಿಟ್ಟು ಆ ಶಬ್ದದ ಮೇಲೆ ನಾವು ಚರ್ಚೆ ಮಾಡಿಕೊಂಡು ಹೋಗ್ತೇವೆ. ಸೊ ನಾನೊಬ್ಬ ಪ್ರತಿಪಕ್ಷ ನಾಯಕನಾಗಿರಲಿ ಅಥವಾ ಆಡಳಿತ ಪಕ್ಷ ಸದಸ್ಯನಾಗಿರಲಿ ಅಥವಾ ಸರ್ಕಾರದ ಮಂತ್ರಿ, ನಾವೇನಾದರೂ ಆ ಕಡೆ ಮಾತಾಡುವಾಗ ನಾವು ಏನು ಕೂಡ ತಪ್ಪದ ರೀತಿಯಲ್ಲಿ ನಾವು ಮಾತಾಡಬೇಕು. ಏನಾದರೂ ಮಾತಾಡೋ ಬರದಲ್ಲಿ ತಪ್ಪಿ ಹೋದರೆ ಆ ವಿಷಯವನ್ನೇ ಬಿಟ್ಟು ಇದೇ ವಿಷಯ ಇಟ್ಕೊಂಡು ಇವತ್ತು ಮುಂದೆ ಹೋದರೆ ಅದು ಯಾರಿಗೂ ಕೂಡ ಇವತ್ತು ಪ್ರಯೋಜನ ಇಲ್ಲ. ನಮ್ಮ ವಿಷಯಾಧಾರಿತವಾದ ಚರ್ಚೆ ಆಗಬೇಕಂತ ಹೇಳಲಿಕ್ಕೆ ಬಯಸ್ತೇನೆ, ಮತ್ತೆಲ್ಲ ಚರ್ಚೆಗೆ ಅವಕಾಶ ನಾನು ಮಾಡಿಕೊಡ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.